ಫಿಸಿಕಲ್ ಪ್ರಾಬ್ಲಮ್ ಇರಬೇಕು, ಅಂದರೆ ಒಮ್ಮೆ ಬದುಕಾಗಬಾರ್ದು. ಫ್ಯೂಚರು ಕಾಂಪಿಟೇಟರ್ ವೆಹಿಕಲ್ ಇದೆಯಲ್ಲ, ಸರ್ವಿಸಲ್ಲಿ ಪ್ರಾಬ್ಲಮ್ಮು ಆ ಥರ ಇದು ಆಗುತ್ತೇನೋ ಅಂತೇಳಿ ಡೌಟ್ ಆಗ್ತಿದೆ ಇವ್ರು ಮಾಡೋದು ನೋಡಿದರೆ. ತಗೊಳ್ಬೇಡಿ, ಈ ಗಾಡಿನ ತಗೊಂಡೆ ನಾನು ಹೇಳ್ತಾ ಇರೋದು, ತಗೊಳ್ಬೇಡಿ. ಹಾಯ್, ಹೆಲೋ, ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ UIX47. ಇವತ್ತಿನ ವಿಡಿಯೋದಲ್ಲಿ ನನ್ನ ಓನರ್ಶಿಪ್ ರಿವ್ಯೂ ಮತ್ತು 2287 ಕಿಲೋಮೀಟ್ರ್ ಓಡಿಸಿದೆ ಅದರ ಯೂಸರ್ ರಿವ್ಯೂ ಮಾಡ್ತಾ ಇದ್ದೇನೆ. ಇದರ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಪ್ರಾಬ್ಲಮ್ಸ್ ಆಗಿರ್ಬೋದು, ರೇಂಜ್ ಆಗಿರ್ಬೋದು, ಯಾವ ಥರ ಇದೆ, ಏನು ಕತೆ, 2 ತಿಂಗಳು ಯಾವ ಥರ ಎಲ್ಲ ನಾನು ಫೇಸ್ ಮಾಡಿದೆ ಪ್ರಾಬ್ಲಮ್ಸನ್ನು ಅಂತ ನಿಮ್ಮೊಟ್ಟಿಗೆ ಹಂಚ್ಕೊಳ್ತಿದ್ದೇನೆ ಫ್ರೆಂಡ್ಸ್. ಲಾಸ್ಟು ವೀಡಿಯೋದಲ್ಲಿ ಹಾಕಿದ್ದೆ, ರೈಡ್ ಮಾಡುವಾಗಲೇ ಗಾಡಿ ಆಫ್ ಆಯಿತು ಅಂತೇಳಿ ಬಲಾಸ್ಟಿಕ್ ಮೋಡಲ್ಲಿ. ಸೊ ಅದಾದಮೇಲೆ ಅವರಿಗೆಲ್ಲ ಬ್ಯಾಕ್ ಆ್ಯಂಡ್ ಅವರು ಸಾಫ್ಟ್ವೇರ್ ಅಪ್ಡೇಟ್ ಎಲ್ಲ ಮಾಡಿದರು ಡೆಸರ್ಟ್ ವಿಂಗಿಗೆ. ಅದಾದಮೇಲೆ ಅದೇ ಥರ ಪ್ರಾಬ್ಲಮ್ ಪುನಃ ರಿಪೀಟ್ ಆಯಿತು. ಅವ್ರಿಗೆ ಪುನಃ ಕಾಲ್ ಮಾಡಿದೆ, ಅವರೇ ಹೇಳ್ತಾರೆ ಶೋರೂಮಿಗೆ ಕಾಂಟ್ಯಾಕ್ಟ್ ಆಗಿ ಅಂತ. ಶೋರೂಮ್ ಅವ್ರು ಕಾಂಟ್ಯಾಕ್ಟ್ ಆದ ಕೂಡಲೇ ಅವ್ರು ಹೇಳಿದರು, ಗಾಡಿ ನಿಮ್ಮ ಹತ್ರ ಇರುವಾಗ ಒಂದು ಸಲ ಕಾಲ್ ಮಾಡಿ ಏನಂತೇಳಿ ನೋಡುವ ಅಂತ ಹೇಳಿದರು. ಇವಾಗಲೂ ಕೆಲವೊಮ್ಮೆ ಸ್ಟಾರ್ಟ್ ಆಗುವಾಗ ಸೆಲ್ಫ್ ತೊಗೊಳ್ತಾ ಇಲ್ಲ. ನನ್ನ ಗಾಡಿಯಲ್ಲೇ ಇಷ್ಟೆಲ್ಲ ಪ್ರಾಬ್ಲಮ್ ಬರ್ತಾ ಇದೆಯಾ, ಅಥವಾ ಪ್ರಾಬ್ಲಮ್ ಇರೋ ಗಾಡಿನೇ ನಂಗೆ ಕೊಟ್ರ ಅಂತ ಡೌಟ್ ಆಗ್ತಿದೆ, ಅಥವಾ ಪ್ರಾಬ್ಲಮ್ ಒಟ್ಟಿಗೆ ಗಾಡಿನ ಹಿಡ್ಕೊಳ್ಬೇಕಾ? ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಸಮಾಧಾನ ಮಾಡ್ಕೊಳ್ಳಿ. ಇದ್ರ ಡಿಸೈನರಿಗೆ ಮಾತ್ರ ಕೊಡ್ಬೇಕ್ರಿ ಅವಾರ್ಡು. ಏನು ಸೆಕ್ಸಿಯಾಗಿ ಮಾಡಿದ್ದಾನೆ ಡಿಸೈನು. EV ಅಂತಲೇ ಡೌಟ್ ಆಗುತ್ತೆ. ತುಂಬ ಜನನೇ ಕೇಳ್ತಾಯಿದ್ರು, ಇದು EVನ ಏನು ಕತೆ ಅಂತೇಳಿ. ಆಲ್ರೆಡಿ ನಾನು ಹೇಳಿದ್ದೆ ನಿಮಗೆ. ಸೊ ನನಗೂ ಸಹ ತುಂಬಾ ಖುಷಿ ಆಯಿತು. ನೋಡ್ತಾ ಇದ್ದರೆ ಲೈಟಾಗಿ ಲವ್ ಆಗುತ್ತೆ, ಓಡಿಸ್ತಾ ಇದ್ದರೆ ಇದನ್ನ EVನ ಅಂತೇಳಿ ಡೌಟ್ ಆಗುತ್ತೆ. ನಾನು ಇದು ಹೇಗೆ ತೊಗೊಂಡೆ ಅಂತ ಹೇಳ್ತೀನಿ. ಅಡ್ವಾನ್ಸ್ ಬುಕ್ಕಿಂಗು ನಾನು ಆನ್ಲೈನಲ್ಲೇ ಮಾಡಿದೆ. ಸೊ ಅವರು ಸಪೋರ್ಟಿಗೆ ಕಾಲ್ ಮಾಡಿದಾಗ ಅವ್ರು ಹೇಳಿದರು, ಆನ್ಲೈನಲ್ಲೇ ಮಾಡಿ ಸರ್, ನಾವಿದ್ದೀವಿ, ಸೊ ಶೋರೂಮಲ್ಲಿ ಮಾಡಬೇಕಂತೇನಿಲ್ಲ ಅಂತ ಹೇಳಿದರು. ಇನ್ ಕೇಸ್ ಏನಾದರೂ ನಿಮಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿದರೆ ಪುನಃ ಅದನ್ನು ರೀಫಂಡ್ ಮಾಡಿಸ್ತೀವಿ ಅಂತ ಹೇಳಿದರು. ಸೊ ಆಯಿತು ಅಂತೇಳಿ ನಾನು ಆನ್ಲೈನಲ್ಲೇ ಬುಕ್ ಮಾಡಿದೆ. ಅದಾದಮೇಲೆ ಡೀಲರ್ ಅವ್ರಿಗೆ ಕಾಲ್ ಮಾಡಿದರು, ಅವರು ಆಫರ್ ಬಗ್ಗೆ ಎಲ್ಲ ಹೇಳಿದರು. ಸೊ ಆಯಿತು ತೊಗೊಳ್ಳೋದು ಅಂತೇಳಿ ಡಿಸೈಡ್ ಮಾಡಿದೆ. ಆವಾಗ ಒಂದು ಆಫರ್ ಇತ್ತು, ಆ ಮಂತಲ್ಲೇನೋ ಇನ್ಶೂರೆನ್ಸು ಪ್ಲಸ್ ವಾಲೆಟ್ ಅಂತೇಳಿ ಕಂಪ್ನಿಯವ್ರು ಹೇಳ್ತಿದ್ರು 2 ಒಟ್ಟಿಗೆ ಸಿಗುತ್ತೆ ಅಂತ ಹೇಳುವಾಗೆ. ಬಟ್ ಡೀಲರು ಯಾವುದಾದ್ರೂ ಒಂದು ಮಾತ್ರ ಅಂತ ಹೇಳಿದರು. ಅದಾದಮೇಲೆ ನನಗೂ ಸ್ವಲ್ಪ ಭಯ ಇತ್ತು, ಫಸ್ಟ್ EV ತೊಗೊಳ್ತಿರೋದು ನನ್ನ ಗಾಡಿನ. ಅದಕ್ಕೋಸ್ಕರ ಕ್ಯಾನ್ಸಲ್ ಮಾಡ್ಲಿಕ್ಕೆ ಹೋದೆ. ಅದರಲ್ಲಿ ಆಪ್ಷನ್ ಅದರ್ಸ್ ಅಂತೇಳಿ ಕೊಟ್ಟೆ. ಸೊ ಡೀಲರ್ ಪುನಃ ಕಾಲ್ ಮಾಡಿಬಿಟ್ಟು ಕನ್ವಿನ್ಸ್ ಮಾಡಿದರು. ಬಟ್ ನಾನು ಕ್ಯಾನ್ಸಲ್ಲೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೆ. ಕ್ಯಾನ್ಸಲ್ ಮಾಡಲಿಕ್ಕೇ ಬಿಡಲಿಲ್ಲ. ಅಂದರೆ ಕ್ಯಾನ್ಸಲ್ ಆಪ್ಷನಲ್ಲಿ ಅದರ್ಸ್ ಅಂತೇಳಿ ಕೊಟ್ಟೆ ನಾನು. ಬಟ್ ಅದು ಆನ್ಲೈನಲ್ಲಿ ಮತ್ತು ನನಗೆ ಶೋನೇ ಆಗ್ತಿರಲಿಲ್ಲ ಕ್ಯಾನ್ಸಲ್ ಮಾಡಿದ ಮೇಲೆ. ಅದಕ್ಕೆ ನಾನೇನು ಮಾಡ್ತಿದ್ದೆ, ಬ್ಯಾಕ್ ಆ್ಯಂಡ್ ಅವ್ರು ಕಾಲ್ ಮಾಡಿದರು. ಬ್ಯಾಕ್ ಆ್ಯಂಡ್ ಅವ್ರು ಕಾಲ್ ಮಾಡಿ ಏನು ಪ್ರಾಬ್ಲಮ್ ಸರ್ ಹೇಳಿ, ನಾವು ಸರಿ ಮಾಡ್ತೀವಿ ಹಾಗೆ ಹಿಂಗೆ ಅಂತೇಳಿ. ಮತ್ತು ಡೀಲರ್ ಕಾಲ್ ಮಾಡಿದರು, ಅವರೇನೋ ಕನ್ವಿನ್ಸ್ ಮಾಡಿದರು. ಆಯಿತು ಅಂತೇಳಿ ಗಾಡಿ ತೊಗೊಂಡೆ. ಅವರು ಏನು ಮಾಡಿದರು ಕೇಳಿದರೆ, ಬ್ಯಾಕ್ ಆ್ಯಂಡ್ ಅವರು ನಾನು ಅದರ್ಸ್ ಅಂತ ಕೊಟ್ಟನಲ್ಲ, ಪ್ರೀ ಬುಕ್ ಮಾಡಿದ್ದು, ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದ್ದು. ಸೊ ಅವರು ಅದು ಕ್ಲೋಸ್ ಮಾಡಿಬಿಟ್ರು. ಅಂದರೆ ನಂಗೆ ಪುನಃ ಮತ್ತೆ ಅದನ್ನು ಕ್ಯಾನ್ಸಲ್ ಮಾಡೋ ಆಪ್ಷನ್ನೇ ಕೊಡಲಿಲ್ಲ. ಸಪೋರ್ಟಿಗೆಲ್ಲ ಮೇಲ್ ಮಾಡಿದೆ, ಅವರು ರೆಸ್ಪಾನ್ಸ್ ಜಸ್ಟ್ ಮಾಡಿದ್ರು ಅಷ್ಟೇ. ಬಟ್ ಅದನ್ನು ರೀಫಂಡ್ ಮಾಡಲಿಲ್ಲ ನನಗೆ ಅಮೌಂಟು. ಅದು ಡೀಲರ್ ಕಡೆಯಿಂದ ಮತ್ತೆ ಮಾತಾಡಿಸಿ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದರು. ಸೊ ನಾನೊಂದು EV ತೊಗೊಳ್ಬೇಕಂತ ಅಂದ್ಕೊಂಡಿದ್ದೆ. ನನ್ನ ಸೆಗ್ಮೆಂಟಿಗೆ ಇದು ಆಗ್ಬೋದು ಅಂತಾಯಿತು. ಸೊ ಅದಕ್ಕೋಸ್ಕರ ಇದನ್ನು ನಾನು ಮತ್ತೆ ಪರ್ಚೇಸ್ ಮಾಡಿದೆ. ಬಟ್ ಪರ್ಚೇಸ್ ಮಾಡಿದ್ಮೇಲೆ ಗೊತ್ತಾಯಿತು ಸ್ವಲ್ಪ ವೆಯ್ಟ್ ಮಾಡಬೇಕಿತ್ತು ಅಂತ. ನೀವು ಸಹ ಸ್ವಲ್ಪ ವೆಯ್ಟ್ ಮಾಡೋದೇ ಒಳ್ಳೆಯದು ಅಂತ ನನ್ನ ಒಪಿನಿಯನ್ನು. ಯಾಕಂತ ಹೇಳಿದರೆ ನನಗೀಗ ಆಲ್ರೆಡಿ ಚೈನ್ ಗಾಡಿದು ಸ್ಕ್ರೂ 3rd ಟೈಮ್ ಕಟ್ಟಾಗಿ ನಾನು ಹೊರಗಡೆ ಹಾಕ್ಸಿದೆ ಅದನ್ನು. ಅದಾದಮೇಲೆ ನಾನು ಆಲ್ರೆಡಿ ಇಶ್ಯೂ ಹೇಳಿದೆ, ಸಾಫ್ಟ್ವೇರ್ ಇಶ್ಯೂ ಇದೆ ಅಂತೇಳಿ. ಫ್ಯೂಚರು ಕಾಂಪಿಟೇಟರ್ ವೆಹಿಕಲ್ ಇದೆಯಲ್ಲ, ಸರ್ವಿಸಲ್ಲಿ ಪ್ರಾಬ್ಲಮ್ಮು ಆ ಥರ ಇದು ಆಗುತ್ತೇನೋ ಅಂತೇಳಿ ಡೌಟ್ ಆಗ್ತಿದೆ ಇವ್ರು ಮಾಡೋದು ನೋಡಿದರೆ. ಸೇಲ್ಸಿಗೆ ಒಳ್ಳೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಪುಷ್ ಮಾಡೋಕ್ಕೆ. ಬಟ್ ಸರ್ವಿಸಲ್ಲಿ ಈ ಥರ ಪ್ರಾಬ್ಲಮ್ಸನ್ನು ಯಾಕೋ ಸರಿಯಾಗಿ ಹ್ಯಾಂಡಲ್ ಮಾಡ್ತಾ ಇಲ್ಲ ಅಂತ ಅನಿಸ್ತದೆ ನನಗೆ. ನನ್ನ ಒಪಿನಿಯನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೇನೆ. ತೊಗೊಂಡ್ಮೇಲೆ ಪ್ರಾಬ್ಲಮ್ಮು ಒಂದಲ್ಲ ಒಂದು ಅಂತ ಬರ್ತಾನೆ ಇತ್ತು. ನಿಮಗೆಲ್ಲ ತೋರಿಸ್ತಾನೆ ಇದ್ದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹೊಸ ಪರ್ಚೇಸರ್ ಮಾಡಬೇಕಂತಿದ್ದವ್ರು ಯಾರಾದರೂ ಇದ್ದರೆ ಸ್ವಲ್ಪ ವೆಯ್ಟ್ ಮಾಡಿ,
ತೊಗೊಳಕ್ಕೆ ಅರ್ಜೆಂಟ್ ಮಾಡಬೇಡಿ, ಇನ್ನೂ ಡೆವಲಪ್ ಆಗಬೇಕಷ್ಟೇ. ಇನ್ನೂ ಡೆವಲಪ್ ಮಾಡಿ ಆದಮೇಲೆ ತೊಗೊಳ್ಳೋದು ಬೆಟರ್ ಅಂತ ಕಾಣ್ತದೆ. ಸೊ ನನಗೆ ಸಾಫ್ಟ್ವೇರ್ ಇಶ್ಯೂ ಇದೆ, ಹಾಗೆ ಅದು ಇನ್ನೂ ಸಾರ್ಟ್ ಔಟ್ ಆಗಲಿಲ್ಲ. ಸೊ ವೆಯ್ಟ್ ಮಾಡೋದು ಒಳ್ಳೆಯದು. ಈವನ್ ಮತ್ತು ಇವರು HP ಪೆಟ್ರೋಲ್ ಬಂಕ್ ಒಟ್ಟಿಗೆ ಟೈಅಪ್ ಮಾಡಿ ಚಾರ್ಜಿಂಗ್ ಸ್ಟೇಷನ್ಸನ್ನು ಹಾಕ್ತೇವೆ ಅಂತ ಹೇಳ್ತಿದ್ರು. ಅದು ಇನ್ನೂ ಸಹ ಇಂಪ್ಲಿಮೆಂಟ್ ಆಗಲಿಲ್ಲ. ಸೊ ಅದೆಲ್ಲ ಆದಮೇಲೆ ಪರ್ಚೇಸ್ ಮಾಡೋದು ಉತ್ತಮ ಅಂತ ಕಾಣ್ತದೆ ನನಗೆ ಯಾಕೋ. ಇದು ಓಡಿಸ್ಲಿಕ್ಕಂತೂ ಬಲ ಸ್ಟಿಕ್ ಮೋಡು ಕ್ರೇಜಿಯಾಗಿದೆ. ಬಲ ಇರೋ ಒಂಥರ ಸ್ಟಿಕ್ ಅದು. ನಾನೀಗ ಹೆಚ್ಚಾಗಿ ಅದನ್ನೇ ಓಡಿಸ್ತಾ ಇರ್ತೀನಿ. ಇದರ ಸಸ್ಪೆನ್ಷನ್ನು ಕಂಫರ್ಟಾಗಿ ಕ್ರೇಜಿಯಾಗಿದೆ. ಇವನ್ ಸೀಟು ಸಹ ಸೊ ಕಂಫರ್ಟ್ ಫೀಲ್ ಆಗುತ್ತೆ, ಕೂತ್ಕೊಳ್ಳಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಓಡಿಸುವಾಗಲೂ ಹಾಗೆ ಟೋಟಲ್ ರೆಸ್ಪಾನ್ಸು ಬಲ ಸ್ಟಿಕ್ಕಲ್ಲಿ ಮಾತ್ರ ತುಂಬಾ ಖುಷಿ ಆಗುತ್ತೆ ಓಡಿಸೋಕ್ಕೆ. ನಾನು ಇದರಲ್ಲಿ 135 ರೀಚ್ ಆಗಿದ್ದೇನೆ. 100 ಎಬೋ ಆದ ಕೂಡಲೇ ಸ್ವಲ್ಪ ಮೈನರ್ ವೈಬ್ರೇಷನ್ ಇದೆ, ಬಟ್ ಅದನ್ನು ಕನ್ಸಿಡರ್ ಮಾಡಬೇಕಂತನಿಲ್ಲ. ಬಟ್ ಟೋಟಲ್ ತೊಗೊಳುತ್ತೆ 135 ಈಸಿ ರೀಚ್ ಆಗ್ಬೋದು. ಹೈ ಸ್ಪೀಡು ಅವರು 145 ಹೇಳ್ತಾರೆ, ಬಟ್ 135ಗೆ ಏನು ಪ್ರಾಬ್ಲಮ್ ಇಲ್ಲ. ನಾನೇ ಹೋಗಿದ್ದೀನಿ ಅದರಲ್ಲಿ. ಮತ್ತು ನಮ್ಮ ಸೈಡಲ್ಲಿ ಅಂತ ಹೇಳಿದರೆ ಸೌತ್ ಕೆನರಾ ಸೈಡಲ್ಲಿ ಒಂದೇ ಇರೋದು, ಮಂಗಳೂರಲ್ಲಿ ಶೋರೂಮ್ ಮಾತ್ರ ಇರೋದು. ಇನ್ನೂ ಸ್ವಲ್ಪ ಲಾರ್ಜ್ ಸ್ಕೇಲಲ್ಲಿ ಈವನ್ ಚಾರ್ಜಿಂಗ್ ಸ್ಟೇಷನ್ಸ್ ಎಲ್ಲ ಜಾಸ್ತಿ ಆದರೆ ನಮಗೂ ರೈಡರಿಗೂ ಸ್ವಲ್ಪ ಕಂಫರ್ಟ್ ಆಗುತ್ತೆ. ಯಾಕಂತ ಹೇಳಿದರೆ ನಾವು ಬೈಕ್ ಅಂತ ಹೇಳಿದ ಮೇಲೆ ಸಿಟಿ ಲಿಮಿಟಲ್ಲಿ ಮಾತ್ರ ಓಡ್ಸೋಕ್ಕಾಗಲ್ಲ, ಸ್ವಲ್ಪ ಹೊರಗಡೆನೂ ಹೋಗಬೇಕಾಗ್ತದೆ. ರೇಂಜ್ ಜಾಸ್ತಿ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಇಷ್ಟು ಡ್ರಾಪ್ ಆಗುತ್ತೆ ಇದರಲ್ಲಿ ಅಂತ ಗೊತ್ತಿರಲಿಲ್ಲ. ಸೊ ಇನ್ನೂ ಡೆವಲಪ್ಮೆಂಟ್ ಬೇಕು ಅಂತ ಕಾಣುತ್ತೆ ನನಗೆ ಯಾಕೋ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. EV ತೊಗೊಳ್ಬೇಕು ಮತ್ತು ಅಲ್ಟ್ರಾ ವೈಲೆಟ್ ತೊಗೊಳ್ಬೇಕು ಅನ್ನೋ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮೊದಲು ಬ್ಯಾಕ್ ಹ್ಯಾಂಡ್ ಅವರು ಸಪೋರ್ಟ್ ಮಾಡ್ತಾಯಿದ್ರು, ಬಟ್ ಇವಾಗ ಶೋರೂಮನ್ನೇ ಕಾಂಟ್ಯಾಕ್ಟ್ ಆಗಿ ಅಂತ ಹೇಳ್ತಿದ್ದಾರೆ. ಏನು ಬಿದ್ದೀರಿ? ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಇದು ಓಡಿಸೋಕೆ ಯಾಕೆ ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಗೇರ್ ಇಲ್ಲ, ಕ್ಲಚ್ ಇಲ್ಲ, ಹಂಗೆ ಎಕ್ಸ್ಟ್ರಾ ಕೊಡ್ತಾ ಇರೋದು ನುಗ್ಸ್ತಾ ಇರೋದೇ.